ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಗರಿಗರಿಯಾಗಿ ಕರ್ಜಿಕಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಕರ್ಜಿಕಾಯಿ ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಸಿಂಪಲ್ಲಾಗಿ ಮನೆಯಲ್ಲಿ ತುಂಬ ಇಷ್ಟಪಡುವಂತಹ ಕರ್ಜಿಕಾಯಿನ ತುಂಬ ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆಯಲ್ಲಿ ಸಹ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾವು ಕರ್ಜಿಕಾಯಿ ಮಾಡಬೇಕು ಅಂದರೆ ಮೈದಾ ಹಿಟ್ಟನ್ನು ತೊಗೋಬೇಕು. ನಾನು 2 ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಸಹ ಬೆರೆಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪವೇ ನೀರನ್ನು ಹಾಕ್ತಾ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಬೇಕು. ಯಾವುದೇ ರೀತಿಯಾಗಿ ಗಂಟು ಇಲ್ಲದ ರೀತಿಯಲ್ಲಿ ತುಂಬ ಚೆನ್ನಾಗಿ ನಾದ್ತಾ ಸ್ವಲ್ಪವೇ ಸಹ ನೀರನ್ನು ಹಾಕ್ತಾ ತುಂಬ ಚೆನ್ನಾಗಿ ನಾದಬೇಕು. ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪವೇ ಸಹ ನೀರನ್ನು ಹಾಕ್ತಾ ನಾದಿ ಕಲಿಸ್ತಿದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಬೇಕು. ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕಿ ಚೆನ್ನಾಗಿ ನಾದಿ ಒಂದು ಅರ್ಧ ಗಂಟೆಯಷ್ಟು ನೆನೆಸೋಕ್ಕೆ ಬಿಟ್ಬಿಡಬೇಕು. ತುಂಬ ಚೆನ್ನಾಗಿ ನಾದಿ ಕಲಿಸಿದಾಗ ಮಾತ್ರ ಕರ್ಜಿಕಾಯಿ ಮಾಡೋಕ್ಕೆ ಎಲೆಗಳು ತುಂಬ ಚೆನ್ನಾಗಿ ಉಜ್ಜಬೋದು. ನೋಡ್ತಾ ಇದ್ದೀರಾ, ಫೈನಲಿ ಚೆನ್ನಾಗಿ ನಾದಿಟ್ಟಿದ್ದಾಯಿತು. ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರಷ್ಟು ನಾವು ಕಲಸಿ ಬಿಟ್ಬಿಡಬೇಕು. ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿದ್ರು ಓಕೆ, ಹಚ್ತಾ ಇದ್ರು ಓಕೆ, ಯಾಕೆಂದರೆ ಆಲ್ರೆಡಿ ನಾವು ಆಯಿಲ್ ಹಾಕಿ ಕಲಸಿರ್ತೀವಿ. ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆ ನಾವು ಕರ್ಜಿಕಾಯಿಗೆ ಒಂದು ಪುಡಿನೂ ಮಾಡ್ಕೊಬಿಡೋಣ. ನಾನಿಲ್ಲಿ 1 ಬೌಲಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಈ ಒಂದು ಶೇಂಗಾ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಶೇಂಗಾ ಬೀಜನ ಹುರಿಬೇಕು. ಶೇಂಗಾ ಬೀಜ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೂ ಸಹ ಗೊತ್ತು. ಈ ಒಂದು ಶೇಂಗಾ ಬೀಜನ ಎಣ್ಣೆ ಇರುತ್ತಲ್ಲ, ಇದು ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಮೀಡಿಯಮ್ ಫ್ಲೇಮಲ್ಲಿ ನಾನು ಶೇಂಗಾ ಬೀಜನ ಚೆನ್ನಾಗಿ ರೋಸ್ಟ್ ಆಗಿ ಹುರಿತಿದ್ದೀನಿ. ಗೊತ್ತಾಗ್ಬಿಡುತ್ತೆ ಯಾವ ಹದಕ್ಕೆ ಹುರಿಬೇಕು ಅಂತ. ಲೈಟಾಗಿ ಆದ ತಕ್ಷಣ ಚಟಪಟ ಅಂತ ಸೌಂಡ್ ಬರುತ್ತೆ. ಆ ಒಂದು ಹದಕ್ಕೋಸ್ಕರ ನಾವು ಚೆನ್ನಾಗಿ ಹುರ್ಕೋಬೇಕು. ಕರ್ಜಿಕಾಯಿನ 2 ವಿಧದಲ್ಲಿ ಮಾಡ್ತಾರೆ. ಒಂದು ಬರೀ ಒಣಕೊಬ್ಬರಿ ಜೊತೆಗೆ ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕಿ ಅದನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಅದನ್ನು ಸಹ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ಆ ಥರದ್ದು ಮಾಡ್ತಾರೆ. ಬಟ್ ನಾನಿವತ್ತು ಒಣಕೊಬ್ಬರಿ ಮತ್ತು ಶೇಂಗಾ ಬೀಜ ಎರಡನ್ನೂ ಸಹ ಹಾಕಿ ಒಂದು ರುಚಿಕರವಾದಂತಹ ಜೊತೆಗೆ ಗರಿಗರಿಯಾದಂತಹ ಆರೋಗ್ಯಕರವಾದಂತಹ ಒಂದು ಸಿಹಿ ತಿಂಡಿನ ನಾನು ಗರಿಗರಿಯಾದಂತಹ ಕರ್ಜಿಕಾಯಿನ ಮಾಡ್ತಾಯಿರೋದು. ಫೈನಲಿ ಶೇಂಗಾ ನೋಡಿ ಹುರಿದೇ ಆಗಿದೆ ಶೇಂಗಾ ಬೀಜ. ಈ ಒಂದು ಶೇಂಗಾ ಬೀಜ ಹುರಿದ ನಂತರ ನಾವಿದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಸಹಜವಾಗಿ ಹಬ್ಬದ ಸೀಸನು ಅಥವಾ ಟ್ರಿಪ್ಪು ಆ ಥರ ಏನಾದರೂ ಔಟ್ಸೈಡ್ ಟ್ರೆಕ್ಕಿಂಗ್ ಏನಾದರೂ ಹೋದರೆ ಇದೊಂಥರ ಒಂದು ತಿಂಗಳವರೆಗೂ ಸ್ಟೋರೇಜ್ ಮಾಡಿ ಇಟ್ಕೋಬೋದು ಅಂಥ ಒಂದು ಸ್ವೀಟ್ ರೆಸಿಪಿ. ನೋಡ್ತಾ ಇದ್ದೀರಾ, ಶೇಂಗಾ ಹುರಿದಾಗಿದೆ. ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು 10 ನಿಮಿಷದಲ್ಲಿ ಆರಾಮಾಗಿ ತಣ್ಣಗಾಗ್ಬಿಡುತ್ತೆ. ಇದು ಸ್ವಲ್ಪ ತಣ್ಣಗಾದ ನಂತರ ಅದರ ಮೇಲಿರುವಂಥ ಒಂದು ಸಿಪ್ಪೆನೂ ಸಹ ನಾವು ತೆಗಿಬೇಕು. ಆ್ಯಕ್ಚುಲಿ ಇದ್ರ ಸಿಪ್ಪೆ ತುಂಬ ಒಳ್ಳೆಯದು, ಬಟ್ ನಾವು ಕರ್ಜಿಕಾಯಿ ಮಾಡಬೇಕಾದ್ರೆ ಇದರ ಒಂದು ಸಿಪ್ಪೆನ ರಿಮೂವ್ ಮಾಡಿ ಅದನ್ನು ಪೌಡ್ರು ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸ್ವಲ್ಪ ಬಿಸಿ ಇದೆ, ಬಟ್ ಆ ಸಿಪ್ಪೆ ಸ್ವಲ್ಪ ತಣ್ಣಗಾದಮೇಲೆ ಅದರ ಮೇಲಿನ ಒಂದು ಸಿಪ್ಪೆ ಸಹ ಹೋಗಿಬಿಡುತ್ತೆ. ಸೊ ನಾನು ಇಲ್ಲಿ ಸಿಪ್ಪೆನ ತೆಗೆದು ಸ್ವಲ್ಪ ತಣ್ಣಗಾಗಲಿ. ನೆಕ್ಸ್ಟು ನಾನು ಒಣಕೊಬ್ಬರಿನ ತುರಿದಿಟ್ಟಿರುವಂಥದ್ದು, ನಾನಿಲ್ಲಿ 3-4 ಗಿಟ್ಕ ಇರುವಂತಹ ಒಂದು ಒಣಕೊಬ್ಬರಿನ ತುರಿದು ಇಟ್ಟಿದ್ದೀನಿ. ಇದನ್ನೇನು ಮಿಕ್ಸಿ ಮಾಡುವ ಅವಶ್ಯಕತೆ ಇಲ್ಲ. ಜೊತೆಗೆ ನಾನು ಇಲ್ಲಿ 1 ಕುಟ್ಕೆಯಷ್ಟು ಅಂದರೆ 1/4 kgಗಿಂತ ಸ್ವಲ್ಪ ಜಾಸ್ತಿಯಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡಿರುವಂಥದ್ದು. ಜೊತೆಗೆ ಇದರ ಜೊತೆಗೆ ಒಂದು 2 ಏಲಕ್ಕಿನ ತೊಗೊಂಡಿದ್ದೀನಿ. ಏಲಕ್ಕಿ ತುಂಬ ಒಳ್ಳೆಯದು, ಅದರ ಘಮ ಜೊತೆಗೆ ಒಂದು ಕರ್ಜಿಕಾಯಿ ಪರಿಮಳವನ್ನು ಸಹ ಹೆಚ್ಚಿಸುತ್ತೆ. ಈಗ ನೋಡ್ತಾ ಇರ್ಬೋದು ಶೇಂಗಾ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ಇದನ್ನು ಚೆನ್ನಾಗಿ ಉದ್ದಿ ನಾವು ಅದನ್ನು ಸಿಪ್ಪೆನ ತೆಗೆದುಬಿಡೋಣ.
ಇದು ಸಿಪ್ಪೆ ತೆಗೆದು ಅದನ್ನು ಬೇರ್ಪಡಿಸಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ತಿರುಗಿಸ್ಬಿಟ್ರೆ ಪುಡಿ ಆಗಿಬಿಡುತ್ತೆ. ನಾನು ಏಲಕ್ಕಿನೂ ಸಹ ಇದರೊಳಗೆ ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ, ಪುಡಿ ಆಯಿತು. ಒಂದು ಮೀಡಿಯಮ್ ಹದಕ್ಕೆ, ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿ ತರಿ ಆಗುವಂಗೆ ನಾನು ಪುಡಿನ ತೊಗೊಂಡಿರುವಂಥದ್ದು. ಜೊತೆಗೆ ನಾವೀಗಾಗಲೇ ಒಂದು ಬೌಲ್ಗೆ, ದೊಡ್ಡ ಬೌಲ್ಗೆ ನಾವು ಒಣ ಕೊಬ್ಬರಿ ತುರಿ ಮತ್ತು ಪೌಡ್ರ್ ಮಾಡಿಟ್ಟಿರುವಂಥ ಶೇಂಗಾ ಪೌಡರ್ ಮತ್ತು ಬೆಲ್ಲ, ಒಣ ಕೊಬ್ಬರಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲನ ತುಂಬ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೋಬೇಕು. ಆಗ ಮಾತ್ರ ಫುಲ್ ಕವರಪ್ ಆಗಿ ಕರ್ಜಿಕಾಯಿ ಸ್ವೀಟ್ ಅನಿಸುತ್ತೆ. ಇಲ್ಲ ನಾವು ಚೆನ್ನಾಗಿ ಪುಡಿ ಮಾಡಲಿಲ್ಲ ಅಂದರೆ ಒಂದು ಕಡೆ ಸ್ವೀಟ್ ಆದರೆ ಇನ್ನೊಂದು ಕಡೆ ಸಪ್ಪೆ ಆಗಿಬಿಡುತ್ತೆ. ಸೊ ನಾನು ಚೆನ್ನಾಗಿ ಬೆಲ್ಲನೂ ಸಹ ಸಣ್ಣಕ್ಕೆ ಮಾಡಿಟ್ಟಿರುವಂತಹ ಬೆಲ್ಲನ ಚೆನ್ನಾಗಿ ಹಾಕಿ, ಕೊಬ್ಬರಿ ಜೊತೆಗೆ ಶೇಂಗಾ ಹುರಿದಿರುವಂತಹ ಪೌಡ್ರನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಮಿಕ್ಸ್ ಆಗಿದೆ ಅಂತ. ಇನ್ನೊಂದು ಕಡೆ ನಾವು ಎಲೆ ಉಜ್ಜಕ್ಕೂ ರೆಡಿ ಮಾಡ್ಕೊಬಿಡೋಣ. ನೋಡಿದ್ನಲ್ಲ, ಒಂದು ಹಾಫ್ ಆನ್ ಅವರ್ ಕಲಸಿದ್ಮೇಲೆ ಹಿಟ್ಟು ಈ ಥರ ಕಾಣುತ್ತೆ. ಸೊ ಇದನ್ನು ಸ್ವಲ್ಪ ನಾದ್ಕೋಬೇಕು. ಸೊ ನಾನಿಲ್ಲಿ ಒಂದೊಂದೇ ಎಲೆಗಳು ಮಾಡೋಕ್ಕೋಸ್ಕರ ತಗೊಂಡು ಅದನ್ನು ಸ್ವಲ್ಪ ನಾದಿದಾಗ ಈ ರೀತಿ ಆಗುತ್ತೆ. ನೋಡಿ ಎಷ್ಟು ಬೆಣ್ಣೆ ಥರ ಸಾಫ್ಟಾಗಿ ಹಿಟ್ಟಾಗಿರುವಂಥದ್ದು. ಚೆನ್ನಾಗಿ ನೆಂದಾಗ ಮಾತ್ರ ಎಲೆಗಳನ್ನು ಆರಾಮಾಗಿ ಚಪಾತಿ ಲಟ್ಟಿಸ್ದಾಗೆ ನಾವು ಲಟ್ಟಿಸ್ಬೇಕು. ಚಪಾತಿನ ರೌಂಡಾಗಿ ಲಟ್ಟಿಸಿದ್ರೆ, ಇದು ಕರ್ಜಿಕಾಯಿನ ಯೂಶ್ವಲಿ ಉದ್ದ ಲಟ್ಟಿಸ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ, ರೌಂಡಿಗೆ ಉಜ್ಜಬಾರ್ದು, ಇದು ಸ್ವಲ್ಪ ಕರ್ಜಿಕಾಯಿ ಅಲ್ವಾ, ಸ್ವಲ್ಪ ಉದ್ದಕ್ಕೆ ಎಲೆಗಳನ್ನು ಚೆನ್ನಾಗಿ ಉಜ್ಜಬೇಕು. ಫೈನಲಿ ಎಲೆ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿ ವೀಳ್ಯದೆಲೆ ಇಟ್ಕೊಂಡು ನಾವು ಅದಕ್ಕೆ ತುಂಬ್ತಾ ಹೋಗಬೇಕು. ಆವಾಗ ಮಾತ್ರ ತುಂಬ ಬೇಗ ಆಗುತ್ತೆ. ಇದಕ್ಕೆ ರೆಡಿನೂ ಸಹ ಆನ್ಲೈನಲ್ಲಿ ಸಿಗುತ್ತೆ. ಬಟ್ ನಮಗೆ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಕೈಯಲ್ಲೇ ಸಹ ನಾವು ಇದನ್ನು ಈ ಒಂದು ಪೌಡ್ರ್ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ನಾವು ಅದು ಸುತ್ತ ನೀರನ್ನು ಅಪ್ಲೈ ಮಾಡಬೇಕು. ಯಾಕೆಂದರೆ ಕರ್ಜಿಕಾಯಿದು ಹಾಕಿರುವಂಥ ಪೌಡ್ರು ಕರಿಬೇಕಾದ್ರೆ ಹೊರಗೆ ಬರುತ್ತೆ, ಆಗ ಚೆನ್ನಾಗಿ ಅನಿಸಲ್ಲ ಅನ್ನೋ ಕಾರಣಕ್ಕೆ ನಾವು ನೀರನ್ನು ಹಚ್ತೀವಿ. ನೋಡ್ತಾ ಇದ್ದೀರಲ್ಲ, ಕರ್ಜಿಕಾಯಿ ತುಂಬ ಮೆಥಡನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡಿದಾಗ ಮಾತ್ರ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಅದುಮಬೇಕು, ಯಾಕಂದರೆ ಕರಿಬೇಕಾದ್ರೆ ಅದು ಒಡೆದೋಗ್ಬಿಟ್ರೆ ಎಣ್ಣೆಲಿ ಆಯಿಲಲ್ಲಿ ಕರಿಬೇಕಾದ್ರೆ ಅದು ಎಣ್ಣೆ ತುಂಬ ಆಗುತ್ತೆ, ಆಗ ಕರ್ಜಿಕಾಯಿ ಚೆನ್ನಾಗಲ್ಲ. ನೋಡಿ ಈ ಮೆಥಡಲ್ಲಿ ನಾವು ಕರ್ಜಿಕಾಯನ್ನ ತುಂಬಿ ಇಟ್ಕೊಂಡಿರುವಂಥದ್ದು. ಈಗ ನಾವು ಎಣ್ಣೆನ ಬಿಸಿ ಇಟ್ಟು ಚೆನ್ನಾಗಿ ಕರಿಬೇಕು. ನೋಡಿ ಯಾವ ರೀತಿಯಾಗಿ ಸ್ಟಫು ಫಿಲ್ ಆಗಿದೆ ಅನ್ನೋದನ್ನು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನು. ಈ ರೀತಿಯಾಗಿದ್ದಾಗ ಮಾತ್ರ ತುಂಬ ಚೆನ್ನಾಗಿ ಕರ್ಜಿಕಾಯಿ ತುಂಬ ದಿನ ಇರುತ್ತೆ. ನಾನೀಗಾಗಲೇ ಕರ್ಜಿಕಾಯಿ ರೆಡಿಯಾಗಿದೆ. ಅದನ್ನು ಎಣ್ಣೆನ ಹದವಾಗಿ ಕಾಸಿ ಅದನ್ನು ಕರ್ಕೊಬಿಡಬೇಕು. ಒಂದಕ್ಕೊಂದು ಟಚ್ ಆದ್ರೂ ಸಹ ಯಾವುದೇ ರೀತಿಯಾದಂಥ ಕರ್ಜಿಕಾಯಿಗಳು ಎರಡು ಅಂಟಲ್ಲ. ಆ ರೀತಿಯಾಗಿ ಹಿಟ್ಟು ಚೆನ್ನಾಗಿ ನೆಂದಾಗ ಮಾತ್ರ ಕರ್ಜಿಕಾಯಿ ಸಹ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಕರ್ಜಿಕಾಯಿ ಯಾವ ರೀತಿಯಾಗಿ ಹಿಟ್ಟು ಚೆನ್ನಾಗಿ ನೆಂದಿರೋದಕ್ಕೆ ಅದ್ರ ಎಲೆ ಏನಿದೆ, ಕರ್ಜಿಕಾಯಿ ಎಲೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ನಾವು ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಟು ಕರ್ಜಿಕಾಯಿಗಳನ್ನು ಹಾಕಿ ಚೆನ್ನಾಗಿ ಕರ್ಕೊಬಿಡಬೇಕು. ನೋಡ್ತಾ ಇದ್ದೀರಲ್ಲ, ವಾವ್, ತುಂಬ ಚೆನ್ನಾಗಿ ಬಂದಿದೆ. ಹದವಾಗಿ ಕರಿಬೇಕು, ಸೀಬಾರ್ದು. ಆ ಕಾರಣಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಕರ್ಜಿಕಾಯಿಗಳನ್ನು ರೋಸ್ಟ್ ಮಾಡ್ಕೊಬಿಡಬೇಕು. ಫೈನಲಿ ಕರ್ಜಿಕಾಯಿ ರೆಡಿ. ತುಂಬ ರುಚಿಕರವಾದಂತಹ ಬಿಸಿ ಬಿಸಿ ಜೊತೆಗೆ ಗರಿ ಗರಿಯಾದಂತಹ ಈ ಒಂದು ಕರ್ಜಿಕಾಯಿ ರೆಡಿಯಾಗಿದೆ. ಈ ಒಂದು ಕರ್ಜಿಕಾಯಿನ ನಾವು ಟ್ರಾವೆಲ್ ಮಾಡಬೇಕಾದ್ರೂ ಸಹ ನಾವು ಕ್ಯಾರಿ ಮಾಡ್ಬೋದು.
ಮತ್ತು ಸುಮಾರು 15ರಿಂದ 20 ದಿನ ಅಥವಾ 1 ತಿಂಗಳವರೆಗೂ ಸಹ ಇದನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು. ಕರಿಗಡಬಾದರೆ 2 ದಿನದಲ್ಲೇ ಹಾಳಾಗ್ಬಿಡುತ್ತೆ. ಬಟ್ ಇದು ಆ ಥರ ಯಾವುದೇ ರೀತಿ ಹಾಳಾಗಲ್ಲ. ನೋಡ್ತಾ ಇದ್ದೀರಾ, ಕೆಂಪಗೆ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಇರುವಂತಹ ಕರ್ಜಿಕಾಯಿ, ಒಣ ಕೊಬ್ಬರಿ ಹಾಗೂ ಕಡಲೆ ಜೊತೆಗೆ ಶೇಂಗಾ ಆ್ಯಡ್ ಆಗಿರುವಂತಹ ರುಚಿಕರವಾದಂತಹ ಕರ್ಜಿಕಾಯಿ ರೆಡಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ರೆಸಿಪಿಗಾಗಿ ಹಾಗೂ ಆರೋಗ್ಯಕರವಾದಂತಹ ಊಟದ ಒಂದು ಮೆನುಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟವಾದಂತಹ ಅಡುಗೆಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಲಿಯಿರಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.